ವೆಲ್ಕಮ್ ಬ್ಯಾಕ್ ಟು MRNKS ವ್ಲಾಗ್ಸ್. ಈ ಲಿಫ್ಟ್ ಐತೆ, ಈ ಲಿಫ್ಟ್ ಅಲ್ಲಿ ಈ ದಾರ ಕಟ್ಬಿಟ್ಟು ಹಿಂಗೆ ಕೆಳಗಡೆ ನಿಂತ್ಕೊಂಡು ಹಿಂಗೆ ಎತ್ಕೋಬೋದಾಗಿತ್ತು ಆರಾಮಾಗಿ. ಇನ್ನೂ ಹೆಚ್ಚು ಸಾಧನ ಸಲಕರಣೆಗಳು, ಆಮೇಲೆ ನಮಗೇನು ಅಂತ ಹೇಳಿದ್ರೆ ನಮ್ ಕೆಲಸ ಫುಲ್ ಟೈಮ್ ಅದೇನೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನನ್ನೆಲ್ಲ ಹಿರಿಯರು ಹಾಗೂ ವಾಯ್ಸ್ ಆಫ್ ನೀಡಿ ಸಂಸ್ಥೆಯ MRW ಆಗಿರ್ತಕ್ಕಂತಹ ಅರುಣ್ ಕುಮಾರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ನಾನಿ ಬೇಡ ಸಸ್ಸು ಬೇಡ ಸಾಕೊಡು. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MRNKS ವ್ಲಾಗ್ಸ್. ನಾನು ನಿಮ್ಮ ನಂದಕುಮಾರ್. ನಾನಿವತ್ತು ಎಲ್ಲಿ ಬಂದಿದ್ದೀನಪ್ಪ ಅಂದರೆ ದಾಸಂಪುರ ಗ್ರಾಮ ಪಂಚಾಯತಿಲಿ ಹಿರಿಯ ನಾಗರಿಕರಿಗೆ ಸಾಧನ ಸಲಕರಣೆ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಬಂದಿದ್ದೀವಿ. ಬನ್ನಿ, ಯಾಕೆ ಲೇಟ್ ಮಾಡ್ದೋ, ವಿಡಿಯೋ ಒಳಗಡೆ ಹೋಗೋಣ. ಸೊ ಬಂದಿದ್ದೀವಿ, ವರ್ಷ ನೋಡಿ ಹೂವು ಕೊಟ್ಟವ್ರೆ, ಹೋಗ್ತಾ ಇದ್ವಿ. ಓ ದಾನಮ್ಮ, ಗುಡ್ ಮಾರ್ನಿಂಗ್ ಪಾಪ. ಹಾಯ್ ಮಾಡಲ್ಲ ಹಾಗೆ. ನಾಷ್ಟ ಮಾಡ್ದ? ಏನ್ ಮಾಡ್ದೆ? ಏನಪ್ಪ? ಇಡ್ಲಿ. ಸರಿ. ನಮ್ಮ ದಾಸಂಪುರ ಮೆಂಬರ್ ಬರುತ್ತೆ. ಏನಾಗಲ್ಲ, ಸುಮ್ಮನೆ ಯೋ ಏನಾಗಲ್ಲ ಬಿಡ. ಯಾಕಯ್ಯ ಮೈಕಲ್ಲಿ ಹಾಳು ಮಾಡಿದ್ರೆ ನಮ್ಮ ಮಾತಾಡೋದೆಲ್ಲ ರೆಕಾರ್ಡ್ ಆಗ್ತದೆ ನೋಡಿ. ಎಲ್ಲ ಕೊಟ್ಟವ್ರೆ. ಬರಕಾಲ ಕೆಳಗಡೆ ಟೈಮ್ ನೋಡೋದಾಗ್ಲಿ ಬರ್ಬೇಕು. ಕಚವಳ್ಳಿ ಪಂಚಾಯತಿ ಅವರು. ಯಾಕ್ರಿ ಪ್ರವೀಣ್ ಅಣ್ಣವ್ರೆ? ಹಾಯ್. ಕೈ ಮುರಿದಾಕ್ಬಿಟ್ರಾ ಹೆಂಗೆ? ಕೈ ಮುರಿದಾಕ್ಬಿಟ್ರಾ ಹೆಂಗೆ? ಏಕೆ ಏನನ್ನ ಗಲಾಟೆ ಮಾಡಿದ್ರೆ ಹೆಂಗೆ? ಅಲ್ಲಪ್ಪ, ಅವ್ರೇನನ್ನ ಗಲಾಟೆ ಮಾಡೋರೆ ಅಂತ ಅವ್ರ ಕೈ ಮುರಿದಾಕಿದ್ರೆ ಹೆಂಗೆ ಅಂದೆ. ಯಶೋ ಬರ್ಬೇಕು ನರಸಿಂಹಣ್ಣ. ವೈಲ್ಡ್ ಕಾರ್ಡ್ ಎಂಟ್ರಿ ನರಸಿಂಹಣ್ಣ. ಓಹೋ, ಹತ್ತಕ್ಕಾಗಲ್ಲ. ಈ ಲಿಫ್ಟ್ ಅಲ್ಲಿ ಹತ್ಕೊಂಡ್ಬರೋದಾಯ್ತಲ್ವಾ? ಈ ಲಿಫ್ಟ್ ಅಲ್ಲಿ ಹತ್ಕೊಂಡ್ಬರೋದಾಗಿತ್ತು. ಇಲ್ಲಿ ನೋಡಿ, ಈ ಲಿಫ್ಟ್ ಐತೆ, ಈ ಲಿಫ್ಟ್ ಅಲ್ಲಿ ಈ ದಾರ ಕಟ್ಬಿಟ್ಟು ಹಿಂಗೆ ಕೆಳಗಡೆ ನಿಂತ್ಕೊಂಡು ಹಿಂಗೆ ಎತ್ಕೋಬೋದಾಗಿತ್ತು ಆರಾಮಾಗಿ. ಏನೇ ರಾಜು, ಆ ಲಿಫ್ಟ್ ಅಲ್ಲಿ ಆರಾಮಾಗಿ ಎತ್ಕೊಂಬೋದಾಯ್ತು ನೀನು. ಹಾ, ಏನ್ ಸರ್ ಕೆಳಗಡೆ ಜಾಗ ಇಲ್ಲ ಸರ್, ಅದಕ್ಕೆ ಕೂಡ ಬರೆಯುತ್ತೆ. ಎಲ್ಲರೂ ಅವರಿಗೆ ಹಾಗೆ ನಿಮ್ಮ ಗ್ರಾಮದ ಸದಸ್ಯರಾದಂತ ವರಸರು ಕೂಡ ಮಾಜಿ ಸದಸ್ಯರಾದಂತ ವರಸರು ಕೂಡ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಸ್ವಾಗತ ಮಾಡೋದು. ಬೆಂಗಳೂರು ಉತ್ತರ ತಾಲೂಕಿಂದ ಎಲ್ಲ BAW ಬಂದಿದ್ದಾರೆ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಫೋನ್ ಮಾಡ್ತಾ ಎಲ್ಲರೂ ವೇದಿಕೆ ಮೇಲೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡೋಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿರೋದಂತ ಪರಕು ಸರ್ ಅವರು ಕೂಡ ಈ ಕಾರ್ಯಕ್ರಮ ವೇದಿಕೆ ಮೇಲೆ ಸ್ವಾಗತವನ್ನು ಬಯಸುತ್ತೇವೆ. ಈ ಕಾರ್ಯಕ್ರಮವನ್ನು
ಭಕ್ತಿ ಗೀತೆಯಿಂದ ಆರಂಭ ಮಾಡಬೇಕು ಅಂತ ಆಸೆ ಇದೆ. ಅದಕ್ಕೆ ನಿಮ್ಮಲ್ಲಿ ಏನಾದ್ರು ಒಂದು ಹಾಡನ್ನ ಹಾಡೋದಿದ್ರೆ ಬಂದು ಹಾಡ್ಬೋದು. ವಿಘ್ನೇಶ ವಿನಾಯಕ ನೀ ಕಾಪಾಡು ನ ಬೇಡುವೆ, ವಿಘ್ನೇಶ ವಿನಾಯಕ ನೀ ಕಾಪಾಡು ನ ಬೇಡುವೆ, ಕರೆದಿರುವೆ ಮಮತೆಯಲ್ಲಿ ಬಂದಿರುವೆ ಭಕುತಿಯಲ್ಲಿ, ನೀಡಯ್ಯ ನಮಗೆ ವರವನ್ನ ವಿಘ್ನೇಶ ವಿನಾ. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮುಖಾಂತರ ಪ್ರಾರಂಭ ಮಾಡ್ಬೇಕಂತ MRW ಅರುಣ್ ಕುಮಾರ್ ಸರ್ ಅವ್ರನ್ನ ಮತ್ತೆ ಭರತ್ ಸರ್ನ ಕೇಳ್ಕೊತೀವಿ. ಇವಾಗ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಅರುಣ್ ಸರ್ ಒಂದ್ 4 ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ತೆ. ದಯವಿಟ್ಟು ಕ್ಷಮಿಸ್ಬೇಕು ಹಿರಿಯರು. 2nd ಫ್ಲೋರ್ ಅಲ್ಲಿ ಕಾರ್ಯಕ್ರಮ ಇರೋದು ನಮ್ಗೆ ಮೇಲೆ ಹತ್ತಿ ಬರೋದು ತುಂಬಾ ಕಷ್ಟ ಆಗಿತ್ತು. ಆಕ್ಚುಲಿ ಸಾಧನ ಸಲಕರಣೆಗಳು ನಾವು ಹೋದ ತಿಂಗಳೇ ನಿಮ್ಗೆ ತಲುಪಿಸ್ಬೇಕಾಗಿತ್ತು. ಕಾರಣಾಂತರಗಳಿಂದ ಡಿಲೇ ಆಗಿದ್ದಕ್ಕೆ ಇಲ್ಲಿ ಅದರಲ್ಲೂ ಬಂದು ಇವತ್ತಿನ ದಿನ ಬೇರೆ ಎಲ್ಲೂ ಸ್ಥಳ ಸಿಗದೇ ಇರೋ ಕಾರಣದಿಂದ ಈ ಜಾಗದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಮೊದಲನೇದಾಗಿ ಕ್ಷಮೆ ಇರುತ್ತೆ. ನೆಕ್ಸ್ಟ್ ನಾವು ಒಂದು ವಿಕಲಚೇತನರಿಗೆ ಮುಖ್ಯವಾಗಿ ಕೆಲಸ ಮಾಡೋದು. ನಮ್ಮ ತಾಲೂಕಲ್ಲಿ ಅಂಗವಿಕಲರು ಯಾರು ಇರ್ತಾರೆ ಅವರು ಕೆಲಸ ಮಾಡೋದು. ಈಗ ಕಳೆದ 2 ವರ್ಷಗಳಿಂದ ಏನಾಗಿದೆ ಅಂದ್ರೆ ನಮ್ಮ ಇಲಾಖೆ ಬಂದ್ಬಿಟ್ಟು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತ. ಈಗ 60 ವರ್ಷ ಆದ್ಮೇಲೆ ಅವ್ರಿಗೂ ಕೂಡ ಅದೇ ಸಮಸ್ಯೆ ಆಗುತ್ತೆ. ಅಂಗವಿಕಲರು ಏನು ಹುಟ್ಟಾಗಿದ್ದಾನೆ ಕಷ್ಟ ಪಡ್ತಾ ಇರ್ತಾರೆ. ಎಷ್ಟೋ ಜನ ಹಿರಿಯರಿಗೆ ಕಿವಿ ಕೆಲ್ಸಲ್ಲ, ಕಾಲ ಆದಂಗೆ ಕಿವಿ ಕೆಲ್ಸದ್ ಕಡಿಮೆ ಆಗುತ್ತೆ, ಮಂಡಿ ನೋವು ಬರುತ್ತೆ, ನಡೆಯೋದ್ ಕಷ್ಟ ಆಗುತ್ತೆ, ಸೊಂಟ ನೋವು ಬರುತ್ತೆ. ಆಮೇಲೆ ಒಂದಿಷ್ಟು ಜನಕ್ಕೆ ಸ್ಟ್ರೋಕ್ ಇದೆಲ್ಲ ಸಮಸ್ಯೆಗಳಾಗಿ ಟಾಯ್ಲೆಟ್ ಕರೆಕ್ಟ್ ಆಗಿ ಕೂತ್ಕೊಳಕ್ ಆಗಲ್ಲ. ಇವೆಲ್ಲ ಒಂದು ಹಿರಿಯರಿಗಿರುವಂತ ಮುಖ್ಯವಾದ ಸಮಸ್ಯೆಗಳು. ಆ ಕಾರಣದಿಂದ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಏನ್ ತಂಡ ಇದೆ 11 ಜನ ಇದೀವಿ ನಾವು. ಒಂದೊಂದು ಪಂಚಾಯತಿಯಲ್ಲಿ ಒಬ್ಬರು ಇದೀವಿ. ನಾನು ತಾಲೂಕ್ ಪಂಚಾಯತಿಯಲ್ಲಿ ಇರ್ತೀನಿ, ಬೇರೆಯವರೆಲ್ಲ ಬಂದು ಬೇರೆ ಬೇರೆ ಪಂಚಾಯತಿಯಲ್ಲಿ ಇರ್ತಾರೆ. ನಿಮ್ಮ ಪರಶುರಾಮ್ ಇದಾರಲ್ಲ, ಅವರು ದಾಸನಪುರ ಪಂಚಾಯತಿಯಲ್ಲಿ ಇರೋದು. ಇವ್ರೇನು ಅಂದ್ರೆ ವಿಕಲಚೇತನರ ಜೊತೆಗೆ ಹಿರಿಯ ನಾಗರಿಕರನ್ನು ಗುರುತಿಸ್ಬಿಟ್ಟು ಅವ್ರಿಗೆ ಬೇಕಾಗಿರುವಂತ ಸಾಧನ ಸಲಕರಣೆಗಳನ್ನ ಸರ್ಕಾರದಿಂದ, ಸರ್ಕಾರದ ಅಂಗ ಸಂಸ್ಥೆಗಳಿಂದ ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ದಾನಿಗಳಿಂದ ತಂದು ನಿಮ್ಗೆ ತಲುಪಿಸುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಇವತ್ತಿನ ದಿನ ಈ ಮೆಟೀರಿಯಲ್ಸ್ ಏನಿದೆ ಅದು ಬಂದು ನಿಮ್ಮ ದಿನನಿತ್ಯ ಚಟುವಟಿಕೆಗಳ ನಡೆಸೋದಕ್ಕೆ ಸಹಾಯ ಮಾಡುವಂತ ಒಂದಿಷ್ಟು ಮೆಟೀರಿಯಲ್ಗಳು. ಸೊಂಟದ ಬೆಲ್ಟ್ ಇರ್ಬೋದು, ಎಷ್ಟೋ ಜನ ಸೊಂಟ ನೋವು ಇರುತ್ತೆ, ಎಷ್ಟೋ ಕಡೆ ಆಸ್ಪತ್ರೆಗೆ ತೋರಿಸಿದ್ರು ಕೂಡ ಸರಿ ಹೋಗಿರಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ಬೋದು. ಈಗ ಒಂದ್ ಸ್ವಲ್ಪ ಕಿವಿ ಮಿಷಿನ್ ಇದೆ, ಅದು ಚೆಲ್ ಹಾಕೊಳ್ಬೇಕು. ಯಾರೋ ಒಂದ್ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ಬೇಕು, ಅವರಿಗೆ ಕಿವಿ ಮಿಷಿನ್ ಇದು ಮಾಡಿಸಿದೀವಿ. ವೀಲ್ ಚೇರ್ಸ್ ಇದೆ, ಮತ್ತೆ ಟಾಯ್ಲೆಟ್ ಕಮೋಡ್ ಇದೆ, ಮತ್ತೆ ವಾಕರ್ಸ್ ಇದೆ. ಇದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಅಸೆಸ್ಮೆಂಟ್ ಕ್ಯಾಂಪ್ಗಳನ್ನ ಮಾಡ್ತೀವಿ. ಅಸೆಸ್ಮೆಂಟ್ ಕ್ಯಾಂಪ್ಗಳು ಮಾಡಿದಾಗ ಏನಾಗುತ್ತೆ ಅಂದ್ರೆ, ಪಂಚಾಯತಿ ಮಟ್ಟದಲ್ಲಿ ಮಾಡಕ್ಕಾಗಲ್ಲ, ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ. ಅವತ್ತಿನ ದಿನ ನೀವು ಯಾರಾದ್ರೂ ಬಂದು ನಿಮಗೆ ಏನಾದ್ರು ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ, ನೀವು ಮೆಜರ್ಮೆಂಟ್ ಕೊಟ್ರಿ ಅಂತ ಹೇಳಿದ್ರೆ, ನಿಮ್ಮ ಬಾಡಿಗೆ ತಕ್ಕಂತದೇ ಬಂದ್ಬಿಟ್ಟು, ಇವಾಗ ಉದಾಹರಣೆಗೆ ಒಂದಿಷ್ಟು ಡಯಾಬಿಟಿಕ್ ಆಗಿರೋರಿಗೆ ಫುಟ್ ಬರುತ್ತೆ, ಅಂದ್ರೆ ಕಾಲು ಮೆತ್ತಿಗಿರುವಂತ ಚಪ್ಪಲಿಗಳು ಅದು ಬರುತ್ತೆ. ಸ್ವಲ್ಪ ಜನ ಬಂದು ಬೆಡ್ ರಿಡನ್ ಇರ್ತಾರೆ, ಮಲದಲ್ಲೇ ಮಲಗಿರ್ತಾರೆ, ತುಂಬಾ ವರ್ಷದಿಂದ ಸ್ಟ್ರೋಕ್ ಆಗಿ ಎದಲಕ್ಕಾಗಲ್ಲ, ಅಂತವ್ರಿಗೆ ಬಂದ್ಬಿಟ್ಟು ವಾಟರ್ ಬೆಡ್ಗಳು ಮತ್ತೆ ಏರ್ ಬೆಡ್ಗಳು ಸಿಗುತ್ತೆ. ಇನ್ನೂ ಹೆಚ್ಚು ಸಾಧನ ಸಲಕರಣೆಗಳು. ಆಮೇಲೆ ನಮಗೇನು ಅಂತ ಹೇಳಿದ್ರೆ, ನಮ್ ಕೆಲಸ ಫುಲ್ ಟೈಮ್ ಅದೇನೆ. ಇಡೀ ಬೆಂಗಳೂರು ಓಡಾಡ್ತಿರ್ತೀವಿ. ಎಲ್ಲಿ ಕಿವಿಗೆ ಫ್ರೀಯಾಗಿ ಆಪರೇಷನ್ ಮಾಡಿಸ್ತಾರೆ, ಕಣ್ಣಿಗೆ ಪೊರೆ ಫ್ರೀಯಾಗಿ ಎಲ್ಲಿ ತೆಗಿತಾರೆ, ಕಣ್ಣ ಕರ್ನಾಟಕ ಎಲ್ಲಿ ಫ್ರೀಯಾಗಿ ಕೊಡ್ತಾರೆ, ಸರ್ಕಾರದಿಂದ ಏನೇನೆಲ್ಲ ಯೋಜನೆಗಳಿದೆ, ಸರ್ಕಾರ ಬಿಟ್ಟು ಬೇರೆಯವರು ಯಾರ್ಯಾರು ಏನೇನ್ ಕೊಡ್ತಾರೆ, ಇದೇ ಕೆಲಸ ನಮ್ದು ಫುಲ್ ಟೈಮ್. ಇಡೀ ಬೆಂಗಳೂರು ಪೂರ್ತಿ ಓಡಾಡ್ತಾ ಇರ್ತೀವಿ. ಹಾಗಾಗಿ ನೀವೇನಾದ್ರೂ ನಿಮ್ದೇನಾದ್ರೂ ಸ್ಪೆಷಲ್ ರಿಕ್ವೆಸ್ಟ್ ಇದ್ರೆ ದಯವಿಟ್ಟು ನಮ್ಮ ಪರಶುರಾಮ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಈಗ 70 ವರ್ಷದ ಮೇಲೆ ಇರೋರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಮಾಡ್ಕೊಡಿ. ಆಮೇಲೆ ಒಂದಿಷ್ಟು ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಜಾಗೃತಿ ಶಿಬಿರಗಳು ನಡೆಯುತ್ತೆ, ಅದೆಲ್ಲ ಸ್ವಲ್ಪ ಅಟೆಂಡ್ ಆಗಿ. ಮತ್ತೆ ಸ್ಕ್ರೀನಿಂಗ್ ಕ್ಯಾಂಪ್ಗಳು ನಡೆಯುತ್ತೆ. ಮುಖ್ಯವಾಗಿ ಸ್ಕ್ರೀನಿಂಗ್ ಕ್ಯಾಂಪ್ ಅಂದ್ರೆ ಸ್ತನ ಕ್ಯಾನ್ಸರ್
ಬರ್ದೇ ಇರುವಂತ ಬಂದಿರೋದನ್ನ ಡಿಟೆಕ್ಟ್ ಮಾಡುವಂತ ಕ್ಯಾಂಪ್ಗಳು ನಡೀತವೆ. ಮತ್ತೆ ಐ ರಿಲೇಟೆಡ್ ಅಲ್ಲಿಂದು ನಮ್ಮ ಇಲಾಖೆಯಿಂದ ಅಲ್ಲಿಂದ ಸೆಟ್ ಕೂಡ ಕೊಡ್ತಾರೆ. ವಯಸ್ಸಾಗಿ ಅಲ್ಲಿ ಇಲ್ದೇ ಇರೋರಿಗೆ ಅಲ್ಲಿಂದ ಸೆಟ್ ಕೂಡ ಕೊಡ್ತಾರೆ. ಹಾಗಾಗಿ ನಾನು ನಿಮ್ಗೆ ಏನ್ ಕೇಳ್ಕೊಂತೀನಿ ಅಂತ ಹೇಳಿದ್ರೆ, ನಿಮ್ಮ ನೀಡ್ ಏನಿದೆ ಅಂತ ನಮಗ್ ಗೊತ್ತಾಯ್ತು ಅಂದ್ರೆ ನಾವೆಲ್ಲ ಹೋಗಿರ್ತೀವಿ. ಅವಾಗ ಯಾರೋ ಒಬ್ರು ಹೇಳ್ತಾ ಇರ್ತಾರೆ, ಇಲ್ಲಿ ಹಿಂಗಿದೆ ನೋಡ್ರಿ. ಮನೆ ಬಂದ್ಬಿಟ್ಟು ನಮ್ಗೆ ಒಬ್ರು ಬಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೊಡ್ತೀವಿ ಅಂತ ಹೇಳಿದ್ರು. ಕೋವಿಡ್ ಟೈಮ್ ಅಲ್ಲಿ ಆಕ್ಸಿಜನ್ ಸಿಗ್ತಿರ್ಲಿಲ್ಲ, ಅವಾಗ ತುಂಬಾ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ ಅವರು. ಕೊಡ್ತೀವಿ ಅಂತ ಹೇಳಿದ್ರು. ನಾವು ಬೇಡ, ನಮ್ಗೆ ಅಗತ್ಯ ಇಲ್ಲ. ಅದ್ರಲ್ಲೂ ನಮ್ THO ಕೇಳಿದ್ವಿ, ತಾಲೂಕು ಆರೋಗ್ಯ ಅಧಿಕಾರಿಗಳು ಕೇಳಿದ್ವಿ. ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಆಸ್ಪತ್ರೆಗಳಲ್ಲೆಲ್ಲ ಇದೆ, ಏನ್ ಅವಶ್ಯಕತೆ ಇಲ್ಲ ಅಂದ್ರು. ಅದಾದ್ಮೇಲೆ ನಮ್ಮ ಒಂದು ಹುಳ್ಳಿಚಿಕ್ಕನಹಳ್ಳಿ ಪಂಚಾಯತಿಯಲ್ಲಿ ಒಬ್ರಿಗೆ ಬ್ರೀದಿಂಗ್ ಇಶ್ಯೂ ಇದೆ. ಅವ್ರು ಕೇಳ್ತಾ ಇದಾರೆ ಇವಾಗ. ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡು ಲಾಸ್ಟ್ಗೆ ಈಗ ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ ನಾವು ತರಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅಟ್ಲೀಸ್ಟ್ ಅದೊಂದು ಮಿಷಿನ್ ಇತ್ತು ಅಂದ್ರೆ ಅವ್ರಿಗೇನಾಗುತ್ತೆ, ಆಸ್ಪತ್ರೆಗೆ ಹೋಗಿ ಒಂದೊಂದ್ ಟೈಮ್ ಅಲ್ಲೂ ಅವರು ಆ ಮಿಷಿನ್ ಇಲ್ದಂಗೆ ಆ ಬ್ರೀದಿಂಗ್ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಹಂಗಾಗಿ ಬಂದ್ಬಿಟ್ಟು ಈ ತರ ನಾವು ಏನ್ ಮಾಡ್ತಾ ಇದೀವಿ, ಎಲ್ಲಿ ಏನ್ ಸಿಗುತ್ತೆ ಅಂತ ಹುಡುಕಿ ತರಿಸ್ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದೀವಿ. ದಯವಿಟ್ಟು ನಿಮಗೇನಾದ್ರೂ ಅವಶ್ಯಕತೆ ಇದ್ರೆ ತಿಳಿಸಿ. ಮೇ ಬಿ ನಿಧಾನ ಆಗ್ಬೋದು. ಇವಾಗ ಯಾರೋ ಒಬ್ರು ಹೇಳಿರ್ತಾರೆ, ನಾವು ನಮ್ ಕೈಯಲ್ಲಿ ಇಟ್ಕೊಂಡಿರಲ್ಲ, ನಾವ್ ಇನ್ನೊಬ್ರನ್ನ ಕೇಳ್ಬೇಕು. ಅದ್ ಇನ್ನೊಂದ್ ಏನೋ ರೂಲ್ಸ್ ಇರುತ್ತೆ, ಅದೆಲ್ಲ ಫಾಲೋ ಮಾಡ್ಬೇಕಾಗುತ್ತೆ. ಡಾಕ್ಯುಮೆಂಟೇಶನ್ ಮುಖ್ಯವಾಗಿ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಬೇಕಾಗ್ಬೋದು, ಮತ್ತೆ ಪ್ರೂಫ್ ಬೇಕಾಗ್ಬೋದು. ಪೆನ್ಷನ್ ಎಷ್ಟೋ ಜನ ನಿಂತೋಗಿದೆ. ಈಗ ನೆನ್ನೆನೂ ಮನೇನ ಹಾಕಿದ್ರೆ 85 ಲಕ್ಷ ಪಿಂಚಣಿದಾರರದ್ದು ನಿಂತೋಗಿದೆ ಅಂತ ಹೇಳಿ. ನೀವು ಕೂಡ ನಿಮ್ದು ಯಾರಾದ್ರೂ ನಿಂತೋಗಿದ್ರೆ ಫಸ್ಟ್ ಹೋಗಿ DTO ಆಫೀಸಲ್ಲಿ ಹೋಗಿ ಚೆಕ್ ಮಾಡಿಸಿ. ನಮ್ಮ ಸಿಬ್ಬಂದಿಗಳಿದ್ದಾರೆ, ಅವ್ರು ಬಂದು ಅಲ್ಲಿ ಅವ್ರಿಗೆಲ್ಲ ಪರಿಚಯ ಇರ್ತಾರೆ. ಹೋಗಿ ಚೆಕ್ ಮಾಡಿಸಿ ಫಸ್ಟ್. ಏನಾದ್ರೂ ರಿಯಲ್ ಆಗಿ ನಿಂತೋಗಿತ್ತು ಅಂತ ಹೇಳಿದ್ರೆ ಅದನ್ನ ಆಕ್ಟಿವೇಟ್ ಮಾಡಕ್ ಏನ್ ಮಾಡ್ಬಹುದು ಅನ್ನೋದನ್ನ ಕೂಡ ನಾವೇನಾದ್ರೂ ಮಾಡಿ ಪ್ರಯತ್ನ ಪಡೋಣ. ಇದ್ರ ಜೊತೆಗೆ ನಿಮ್ಗೆ ಪಂಚಾಯತಿ ಮಟ್ಟದಲ್ಲಿ ಏನಾದ್ರೂ ಸೌಕರ್ಯಗಳು ಇತ್ತು ಅಂದ್ರೂ ಕೂಡ ನೀವು ನಿಮಗೆ ಅವಶ್ಯಕತೆ ಇತ್ತು ಅಂದ್ರೆ ಗ್ರಾಮ ಸಭೆಯಲ್ಲಿ ಒಬ್ಬರನ್ನು ನಾನು ಹಿರಿಯರನ್ನ ನೋಡೋದೇ ಇಲ್ಲ. ಬರೀ ಏನು ಅಂತ ಹೇಳಿದ್ರೆ ರಾಜಕೀಯ ಪಕ್ಷಗಳು ಅವರ ಒಂದು ಜೊತೆಗಿರುವಂತವ್ರು, ಮತ್ತೆ ಬೇರೆ ಒಂದಿಷ್ಟು ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರುಗಳು, ಮತ್ತೆ ಇವ್ರುಗಳೇ ಇರ್ತಾರ ಹೊರತು ಹಿರಿಯ ನಾಗರಿಕರು ಯಾರು ಇರಲ್ಲ. ನೀವೇ ಬಂದು ದಾರಿ ತೋರಿಸ್ಬೇಕು. ಗ್ರಾಮ ಸಭೆಗಳಲ್ಲಿ ಬಂದ್ಬಿಟ್ಟು ನಮ್ಗೆ ಇದು ಅವಶ್ಯಕತೆ ಇದೆ, ನಮ್ ರೋಡ್ ಸರಿ ಇರಲ್ಲ, ನಾವು ಬಿದೋಗ್ತೀವಿ. ಚೆನ್ನಾಗಿರೋರು ಗಾಡಿ ಓಡಿಸ್ಕೊಂಡು ಹೋಗ್ಬಿಡ್ತಾರೆ, ಕೆಸರಾಗಿರೋದು ರೋಡು. ವಯಸ್ಸಾದವ್ರು ಹೋಗ್ಬೇಕು ಅಂದ್ರೆ ಅವ್ರು ಗಾಡಿಯಲ್ಲಿ ಕೂತ್ಕೊಂಡು ಹೋದ್ರು ಬಿದೋಗ್ತಾರೆ ಅಂತ ಭಯ, ನಡ್ಕೊಂಡು ಹೋದ್ರು ಅವರು ಕೆಸರು ಜಾರ ಹೋಗ್ತಾರೆ ಅಂತ ಭಯ. ಈ ತರ ಸಮಸ್ಯೆಗಳಿರುತ್ತೆ. ಬೀದಿ ದೀಪದ ಸಮಸ್ಯೆಗಳಿದೆ, ಕಸದಿಂದ ಕಾಯಿಲೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಥ ಸಮಸ್ಯೆಗಳೆಲ್ಲ ಇದ್ದಾಗ ನೀವು ಗ್ರಾಮ ಸಭೆಗಳಲ್ಲಿ ಹೇಳ್ಬೇಕು. ನಾವೆಲ್ಲ ಗ್ರಾಮ ಸಭೆಯಲ್ಲಿ ಅಲ್ಲಿ ಇರ್ತೀವಿ. ಅಲ್ಲಿದ್ದಾಗ ನೀವು ಬಂದ್ರಿ, ಸದಸ್ಯರುಗಳಿಗೆಲ್ಲ ಈ ವಿಚಾರಗಳನ್ನೆಲ್ಲ ತಿಳಿಸಿದ್ರಿ ಅಂದ್ರೆ ನಿಮ್ಮ ಅಗತ್ಯ ಏನಿದೆ ಅನ್ನೋದನ್ನ ಅಲ್ಲಿ ಅವ್ರು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಏನ್ ಸಮಸ್ಯೆ ಪರಿಹರಿಸಬಹುದು ಅಂತ ಅವರು ಕೂಡ ಪ್ಲಾನ್ ಮಾಡ್ತಾರೆ. ಹೀಗೆ ಬಂದು ನಾವು ಸರ್ಕಾರೇತರ ಸಂಸ್ಥೆಗಳು ನಮ್ಮ ವೈಯಕ್ತಿಕವಾಗಿ ಏನೇನೆಲ್ಲ ಸಹಾಯ ಮಾಡಕ್ಕಾಗುತ್ತೋ ಅದನ್ನೆಲ್ಲ ನಾವು ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಹಿರಿಯರಿಂದಾನೇ ನಾವಿರೋದು. ಇವತ್ತು ನಮ್ ತಾತ, ನಮ್ಮ ಅಜ್ಜಿ, ನಮ್ಮಪ್ಪ, ನಮ್ಮಮ್ಮ ಇರೋದ್ರಿಂದಾನೇ ನಾವ್ ಇಲ್ಲಿರೋದು. ಮೇ ಬಿ ನಮಗೆ ಒಂಚೂರು ಏನೋ ಒಂದು ದೇಹದಲ್ಲಿ ಒಂದು ವಿಕಲತೆ ಇರ್ಬೋದು, ಆದ್ರೆ ಏನು ಅಂದ್ರೆ ಮಾನಸಿಕವಾಗಿ ನಾವು ಸದೃಢರು, ನಮ್ಮ ತಂಡನೂ ಕೂಡ ಸದೃಢ. ನಾವು ಕೂಡ ಇದನ್ನೇ ಎಲ್ರಿಗೂ ಹೇಳ್ತಾ ಇದ್ದೀವಿ. ನಿಮ್ಮ ಅಕ್ಕಪಕ್ಕ ಯಾರಾದ್ರೂ ವಿಕಲಚೇತನರು ಇದ್ರು ಕೂಡ ಅವ್ರಿಗೂ ಕೂಡ ನೀವು ಒಂದ್ ಸ್ವಲ್ಪ ಧೈರ್ಯ ಹೇಳಿ ಅವರು ಮುಂದೆ ಬರೋದಕ್ಕೆ ನೀವು ಸಹಾಯ ಮಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಅರುಣ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವಾಗ ಮಾಜಿ ಸದಸ್ಯರಾದಂತ ಭರತ್ ಸರ್ ಅವರು ನಿಮ್ಮೆಲ್ಲರನ್ನು ಕುರಿತು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊತೀನಿ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನನ್ನೆಲ್ಲ ಹಿರಿಯರು ಹಾಗೂ ವಾಯ್ಸ್ ಆಫ್ ನೀಡಿ ಸಂಸ್ಥೆಯ MRW ಆಗಿರ್ತಕ್ಕಂತಹ ಅರುಣ್ ಕುಮಾರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ, ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಾವು ಮಾಡೋದಕ್ಕೆ ಮತ್ತೆ ಹಿರಿಯ ನಾಗರಿಕರಿಗೆ ಸಲಕರಣೆಗಳನ್ನ ಒದಗಿಸೋದಕ್ಕೆ ಸಹಾಯ ಮಾಡಿದಂತ ಅಲಿಂಕೋ ಅಂತಂದ್ರೆ ಭಾರತೀಯ ಕೃತಕ ಅಂಗಗಳ ಉತ್ಪಾದನಾ ನಿಗಮ ಅಂತಕ್ಕಂಥದ್ದು ನಮ್ಮ ಬೆಂಗಳೂರು ಘಟಕ. ಸೊ ಇವರು ಈ ಎಲ್ಲಾ ಸಾಧನಗಳನ್ನ ನಮ್ಮ ಹಿರಿಯ ನಾಗರಿಕರಿಗೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಈ ಒಂದು ಅಲಿಂಕೋ ಅವರು ರಾಷ್ಟ್ರೀಯ ವಯೋಶ್ರೀ ಯೋಜನಾ ಅಂತಕ್ಕಂತ ಒಂದು ಸ್ಕೀಮ್ ನ ಕೆಳಗಡೆ ಈ ಒಂದು 60 ವರ್ಷ ಮೇಲ್ಪಟ್ಟಿರ್ತಕ್ಕಂತ ಹಿರಿಯ ನಾಗರಿಕರುಗಳಿಗೆ ಈ ಒಂದು ಸಲಕರಣೆಗಳನ್ನ ಕೊಡ್ತಾ ಇದ್ದಾರೆ.
ನಮ್ಮ ಸುತ್ತಮುತ್ತ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸವನ್ನ ಅರುಣ್ ಕುಮಾರ್ ಅವರು ಆಗ್ಲೇ ಹೇಳಿದ್ದಾರೆ. ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಯಾವುದೇ ಹಿರಿಯ ನಾಗರಿಕರಿರ್ಲಿ ಮತ್ತೆ ಅವರ ಅವಶ್ಯಕತೆಗಳಿರ್ಲಿ ದಯವಿಟ್ಟು ನಮ್ಮವರೆಗೂ ತಗೊಂಡ್ಬನ್ನಿ. ಇವತ್ತು ರಾಜಕೀಯ ಅಂತಕ್ಕಂಥದ್ದು ಬಂದಾಗ ಕೇವಲ ಅದು ನಾವು ಆಡಳಿತಕ್ಕೆ ಬಳಸ್ತಕ್ಕಂಥ ಒಂದು ಅಸ್ತ್ರ ಆಗಿರ್ಬಾರ್ದು. ಜೊತೆನಲ್ಲಿ ನಮ್ಮ ಹಿರಿಯರು ಮತ್ತೆ ನಮ್ಮ ಅವಶ್ಯಕತೆ ಇರ್ತಕ್ಕಂಥ ಜನರ ಕಾಳಜಿಯನ್ನು ವಹಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಬೇಕು, ಆ ಬದಲಾವಣೆಯನ್ನ ತರಬೇಕು ಅಂತಾನೆ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಅದ್ರ ಜೊತೆನಲ್ಲಿ ನಮ್ಮ MRW ಅರುಣ್ ಕುಮಾರ್ ಅವರು ವಾಯ್ಸ್ ಆಫ್ ನೀಡೀಸ್ ಫೌಂಡೇಶನ್ ನ ಡೈರೆಕ್ಟರ್ ಗಳು ಕೂಡ ಆಗಿರ್ತಾರೆ. ಸೊ ಇವರು ಬಹಳ ಸಹಾಯ ಮಾಡ್ತಾ ಇದ್ದಾರೆ. ಜೊತೆನಲ್ಲಿ ನಮ್ಮ VRW ಗಳು ಇಲ್ಲಿ ಎಲ್ಲಾ ಪಂಚಾಯತಿ VRW ಗಳು ಬಂದಿದ್ದಾರೆ ಅನ್ಸುತ್ತೆ. ನೋಡಿ, ಯಾವ್ದೋ ಪಂಚಾಯತಿಗೆ ಇರೋ ಎಲ್ಲಾ ಪಂಚಾಯತಿ VRW ಗಳು ಇವತ್ತು ಇಲ್ಲಿ ಬಂದಿದ್ದಾರೆ. ಭಾನುವಾರ ಅಂದ್ರೆ ತುಂಬಾ ಖುಷಿ, ಅವ್ರು ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ನಾವು ಕೂಡ ನಮ್ಮ ಸುತ್ತಮುತ್ತ ಏನು ಅವಶ್ಯಕತೆಗಳಿದೆ ಮತ್ತೆ ಯಾರ್ಯಾರಿಗೆ ಅವಶ್ಯಕತೆಗಳಿದೆ ದಯವಿಟ್ಟು ಅದನ್ನ ನಮ್ಮವರೆಗೂ ತರಬೇಕು, ಅಥವಾ ನಮ್ಮ ಪರಶುರಾಮ್ ಅವ್ರಿಗೆ ತಂದು ಅವರ ಇನ್ಫಾರ್ಮೇಶನ್ ಗಳನ್ನ ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಹಾಗೆ ಇವತ್ತು ಅನುಪಸ್ಥಿತಿಯಲ್ಲಿ ಇರ್ತಕ್ಕಂತಹ ನಮ್ಮ ಬೆಂಗಳೂರು ನಗರ ಜಿಲ್ಲೆ KDP ಸದಸ್ಯರಾದಂತಹ ಶ್ರೀ ಲಕ್ಷ್ಮಣ್ ಮೂರ್ತಿ ಅವರು ಅವರ ಒಂದು ಕಾರ್ಯನಿಮಿತ್ತ ಅನುಪಸ್ಥಿತಿಯಲ್ಲಿದ್ದಾರೆ, ಅದಕ್ಕೆ ಕ್ಷಮೆ ಯಾಚಿಸ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಇನ್ನ ಮುಂದುವರಿಸ್ತಾ ಎಲ್ಲ ಒಂದು ಸಲಕರಣೆಗಳನ್ನ ವಿತರಣೆ ಮಾಡ್ಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಭರತ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮ ಅರೇಂಜ್ ಮಾಡೋಕ್ಕಿಂತ ಮುಂಚೆ ಒಂದ್ ವಾರ ಭರತ್ ಸರ್ ಆಯ್ತು, ನಮ್ಮೆಲ್ಲ VRW ಗಳಾಯ್ತು, ನಮ್ಮ MRW ಅರುಣ್ ಕುಮಾರ್ ಸರ್ ಅವರು ಹೇಳ್ಬೇಕಂದ್ರೆ ತುಂಬಾ ಬಿಸಿ. ಅವರು ಬಿಸಿ ಇರೋಷ್ಟಿಗೆ ನಾವ್ ಎಷ್ಟ್ ಸತಿ ಫೋನ್ ಮಾಡ್ತೀವೋ ಅಷ್ಟೂ ಸತಿ ಫೋನ್ ನ ಪಿಕ್ ಮಾಡ್ಬಿಟ್ಟು ಭರತ್ ಸರ್ ಅಷ್ಟೇನೆ ಅವರು ಅಲ್ಲಿ ಕಾಸು ತಗೊಂಡಿದ್ರು ಸಮೇತ ಸರ್ ಹಿಂಗೆ ಅಂತ ನಾವ್ 10 ಸತಿ ಫೋನ್ ಮಾಡಿದ್ರು ಸಮೇತ ಫೋನ್ ಪಿಕ್ ಮಾಡಿ ನಿಮ್ಮೆಲ್ಲರಿಗೂ ಈ ಅವಕಾಶನ ಮುಟ್ಟೋವರೆಗೂ ಅವ್ರು ನಮ್ ಬೆನ್ನಿಂದ ಇದಾರಲ್ಲ ಅವ್ರಿಗೂ ನಮ್ಮ VRW ಗಳಿಗೆ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮನ ನಡೆಸ್ಕೊಡ್ಬೇಕಂತ ಕೇಳ್ಕೊತೀನಿ. ಈ 5 ಜನನ ನಾನು ಕರಿತೀನಿ, ಅವ್ರು ಬಂದು ತಗೊಂಡ್ರೆ ಆಮೇಲೆ ಒಬ್ಬೊಬ್ಬರನ್ನೇ ಕರೆದು ಕೊಡ್ತೀವಿ, ಇಸ್ಕೊಂಡು ಹೋಗ್ರಿ ಎಲ್ಲರೂ. ಸಾಧನ ಸಲಕರಣೆ ವಿತರಣೆ ಮಾಡಿದಂತ ಅರುಣ್ ಸರ್ಗೆ ಮತ್ತೆ ಭರತ್ ಸರ್ಗೆ ಧನ್ಯವಾದಗಳು. ಇವಾಗ ದಾಸನ್ಪುರ್ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಭರತ್ ಸರ್ ಕಡೆಯಿಂದ MRW ಅರುಣ್ ಕುಮಾರ್ ಸರ್ ಅವರಿಗೆ ಭರತ್ ಸರ್ ಅವರು ಅರುಣ್ ಕುಮಾರ್ ಸರ್ ಅವರಿಗೆ ಹಾರ ಹಾಕಿ ಗೌರವಿಸಿದ್ದಾರೆ. ಈ ಚಪ್ಪಾಳೆ ಮೂಲಕ ತುಂಬಾ ಸಪೋರ್ಟ್ ಮಾಡ್ತಾರಪ್ಪ ನಮ್ಮ ಪಂಚಾಯತಿಗೆ, ದಯವಿಟ್ಟು ಇನ್ನೊಂದ್ಸತಿ ಜೋರಾಗಿ ಚಪ್ಪಾಳೆ. ಇನ್ನೊಂದು ವಿಷಯ, ಅರುಣ್ ಸರ್ ಇದ್ದಂಗೆ ಯಾವ ಕೆಲಸನೂ ಆಗಲ್ಲ ನಮ್ಮ 11 ಪಂಚಾಯತಿಗೆ. ಅವರು ಒಳ್ಳೆತನನೇ ನಮ್ಮನ್ನ ಈ ಕೆಲಸ ಮಾಡಕ್ಕೆ ಮುಂದೆ ತಂದಿರೋದು. ಇನ್ನೂ ಹೆಚ್ಚಿನ ಜನರಿಗೆ ಈ ಅವಕಾಶ ತರಲಿ ಅಂತ ನಿಮ್ಮೆಲ್ಲರ ಹತ್ರ ನಾನು ಕೇಳ್ಕೊತೀನಿ. ಸರ್ ಭರತ್ ಅವರಿಗೆ ಗೌರವ ತರ್ಬೇಕಂತ ಅರುಣ್ ಸರ್ ಹತ್ರ ಕೇಳ್ಕೊತೀನಿ. ನೋಡಿ, ನಮ್ಮವ್ರು ಕೂತಾರಲ್ಲ, ನರಸಿಂಹರಾಜು ಕಡಕ್ಮಾರ್ನಳ್ಳಿ ಅವರು, ಕಾಚವಳ್ಳಿ ಗ್ರಾಮ ಪಂಚಾಯತಿ ಡಾನು, ಇವರು ಆಲೂರು ಗ್ರಾಮ ಪಂಚಾಯತಿ. ಇವಾಗ ಇಲ್ಲಿ ಇದಕ್ಕೆಲ್ಲ ಕಾರಣ ಇವರೇ, ಪರಶುರಾಮ್, ದಾಸನ್ಪುರ ಗ್ರಾಮ ಪಂಚಾಯತಿ. ಇಲ್ಲಿಂದ ಹಂಗೆ ರಜೆ ಯಪ್ಪ ಸ್ನೇಹಿತರೆ, ನೋಡಿ ಈ ಮೊಬೈಲ್ ಅಲ್ಲಿ ಫೋಟೋ ತಗೊಂಡಾಗಿದೆ. ನೋಡಿ ಎಲ್ಲ ಫೋಟೋ ತಗೊಂತ ಇದೀನಿ. ಇವಾಗ ನಾನು ನೋಡಿ ಜಗಳಾಡ್ತಾರೆ. ನೋಡಿ ಇಲ್ಲಿ ಇವನು ಮೈಕಲ್ಲಿ ನೋಡಿ ಇವನು ಕಾಚವಳ್ಳಿ ಇವ್ರವ್ರು ದೋಸೆ ನಿಮ್ಗ ಏನ್ರಪ್ಪ ಆರಾಮ ಕೂತ್ಕೊಂಡು ಎಲ್ಲ ಮುಗಿತು, ಎಲ್ಲ ತಿಕ್ಕಿದೆ ನೋಡಿ, ಎಲ್ಲ ಕೌಂಟ್ ಮಾಡಿ
ಎಲ್ಲ ಮುಗಿಸ್ಕೊಂಡು ಕೂತಾರ ನೋಡಿ. ಕ್ಯಾಬ್ ಕಳ್ಸೋಣ ಇದು. ಹಾ ಬಿಯರ್ ಬಟ್ಲ ಏ ಇದು ನೀರಿದು ನೀರು ಬಿಯರ್ ಬಟ್ ಅಲ್ಲ. ನೀರು ರಾಜು 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 ಮುಗೀತು ಮುಗೀತು. ಯಾಕೆ ಮಾಡ್ಬಾರ್ದು? ನೋಡಿ ಊಟಕ್ಕೆ ಹೊರಟು ಇಲ್ಲೇ ಇದ್ದಿದ್ದು ಫಂಕ್ಷನ್. ಊಟಕ್ಕೆ ಹೊರಟಿದ್ದೀವಿ. ಎಲ್ಲಿ ಅಂದ್ರೆ ಅಗರ್ವಾಲ್ ಹೋಗ್ತಾ ಇದೀವಿ. ಅಗರ್ವಾಲ್ ಒಟ್ಟು ಹೋಗ್ತಾ ಇದೀವಿ. ನೋಡಿದ್ದಾನೆ ಅಗರ್ವಾಲ್ ಲೆಫ್ಟ್ ಅಲ್ಲಿ ಇದ್ದಾನೆ. ಬಾ 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 ಕೂತೀನಿ. ನಾನಿ ಬೇಡ ಸಸು ಬೇಡ. ಸಾಕೊಡು ಗೋಬಿ. ಸೊಪ್ಪು ರೋಟಿ ದಾಲ್ ರೊಟ್ಟಿ ಎಲ್ಲ ಕಲೆ ಆಯ್ತು. ರೈಸ್ ಏನ ನೋಡ್ತಿದ್ದೆ ಅಲ್ಲಿ? ಏಯ್ ಬರ ಗಿಡಿಗೆ. ಎಲ್ಲಿ ಹೋದ್ರು ಪ್ರವೀಣ ಕ್ಯಾಪ್ಟನ್ ಮಾಡೋ ಬುದ್ಧಿ. ನೋಡು ಬರ. ಓಯ್ ಬರೋ. ಓಯ್ ಬಾಯ್ ಮಾಡ್ತಾನ ಮಾಡು. ಬಾಯ್ ಅಣ್ಣ. ನಾನು ಯಾವ್ದಾರ ಬಸ್ ಸ್ಟ್ಯಾಂಡ್ಗೆ ತಗೋಣ. ದಾಸಂಪುರ ಬಸ್ ಸ್ಟ್ಯಾಂಡ್ಗೆ ತಗೋ. ಸೊ ಸ್ನೇಹಿತರೆ ಊಟ ಎಲ್ಲ ಮುಗೀತು. ಅಲ್ಲೇ ಹೊರಡ್ತಾ ಇದ್ದೀನಿ ನಾನು ಮನೆ ಕಡೆಗೆ. ಇವಾಗ ಇನ್ನೇನೊಂದು ಅರ್ಧ ಗಂಟೆ ಹೊರಟ್ಬಿಡದೆ. ಗಾಡಿಲಿ ಹೋಗ್ತಾ ಇದ್ದೀನಿ ಬಸ್ಗೋಸ್ಕರ. ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಲ್ಲಿ. ಸೊ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.